ಈ ದಿನ ಯಾರ್ಯಾರು ಬಿಗ್ ಬಾಸ್ ಲೈವ್ ನೋಡಿದ್ರಿ? ಚೆನ್ನಾಗಿತ್ತಲ್ವಾ? ರಕ್ಷಿತಾ ಮತ್ತು ಧ್ರುವಂತ್ ಇಬ್ಬರೂ ಸಹ ಬಿಗ್ ಬಾಸ್ ಮನೆಗೆ ಬಂದದ್ದು, ಹೋದದ್ದು, ಎಲ್ಲವನ್ನ ಹರಡಿದ್ದು ಯಾರಿಗೂ ಸಹ ಗೊತ್ತೇ ಆಗಲಿಲ್ಲ. ರಕ್ಷಿತಾ ಮತ್ತು ಧ್ರುವಂತ್ ಇಬ್ಬರೂ ಸಹ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡ್ತಾ. ಎಷ್ಟೆಲ್ಲ ಹರಡಿದ್ರಲ್ವಾ? ಇವ್ರಿಗಂತೂ ತಲೆ ಕೆಟ್ಟು ಹೋಗಿತ್ತು, ಹೇಗಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಂತ. ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರ ಜಗಳ ಯಾರಿಗಿಷ್ಟ ಆಗ್ತಾ ಇದೆ? ಹೀಗೆ ವರ್ಷವೂ ಸಹ ಅಂದರೆ ಬಿಗ್ ಬಾಸ್ ಸೀಸನ್ ಏನು ನಡೆಯುತ್ತೆ ಆಗೆಲ್ಲ ಸೀಕ್ರೆಟ್ ರೂಮ್ದಲ್ಲಿ ಯಾರನ್ನಾದರೂ ಇಟ್ಟು ಈ ಥರ ಎಲ್ಲ ಮಾಡಿಸೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಪ್ರಥಮ್ ಮತ್ತು ಮಾಳವಿಕಾ ಇಟ್ಟಿದ್ದೇ ಲಾಸ್ಟ್ ಅನಿಸುತ್ತೆ. ಆಮೇಲೆ ಇವ್ರದನ್ನೇ ಇಡ್ತಾ ಇರೋದು ಅಂತ ಅಂದ್ಕೊಳ್ತೀನಿ ನಾನು. ಸೀಕ್ರೆಟ್ ರೂಮ್ನಲ್ಲಿ ಇಡೋದು ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಏಕೆಂದರೆ ಆಡಿಯನ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಬಂದು ಇವರು ಬಿಗ್ ಬಾಸ್ ಮನೆಗೆ ಬಂದಾಗ ಹೇಗೆ ಇವರು ಎಲ್ಲಿ ನಡ್ಕೊಳ್ತಾರೆ, ಸೀಕ್ರೆಟ್ ರೂಮ್ನಲ್ಲಿ ಇರೋರು ಬಿಗ್ ಬಾಸ್ ಮನೆಗೆ ಬಂದಾಗ ಹೇಗೆ ನಡ್ಕೊಳ್ತಾರೆ, ಏಕೆಂದರೆ ಎಲ್ಲರ ಮಾತನ್ನು ಕೇಳಿಸ್ಕೊಂಡಿರ್ತಾರಲ್ವಾ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲನೂ ಯಾರ್ಯಾರು ಮಾತಾಡ್ತಾರೆ ಎಲ್ಲವನ್ನ ಕೇಳಿಸ್ಕೊಂಡಾದ್ಮೇಲೆ ಇವರು ಬಿಗ್ ಬಾಸ್ ಮನೆಗೆ ಬಂದು ಹೇಗೆ ನಡ್ಕೊಳ್ತಾರೆ ಅದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿರೋ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಅವರು ವಾಪಸ್ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದಂತೂ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಏಕೆಂದರೆ ಕಾವ್ಯ ಮತ್ತು ಸ್ಪಂದನ ಇಬ್ಬರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನಂತೂ ನೋಡಲೇಬೇಕಾಗಿದೆ. ಈಗಲೂ ಸಹ ರಕ್ಷಿತನ ಬಗ್ಗೆ ಮಾತಾಡೋದಂತೂ ನಿಲ್ಲಿಸೇ ಇಲ್ಲ. ಕಾವ್ಯ, ಸ್ಪಂದನ ಎಲ್ಲರೂ ಮಾತಾಡ್ತಾನೇ ಇರ್ತಾರೆ. ಅಂದರೆ ಸ್ವಲ್ಪ ಡೌಟು ಸಹ ಇದೆ, ರಕ್ಷಿತಾ ಧ್ರುವಂತ್ ಇಬ್ಬರು ಮನೆಗೆ ಹೋಗಿಲ್ಲ, ಇಲ್ಲೇ ಎಲ್ಲೋ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಅಂತ ನಿನ್ನೆ ತಾನೇ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಮಾತಾಡ್ಕೊಳ್ತಾ ಇದ್ದರು. ಹಾಗೆ ಸೂರಜ್ ಸಹ ಕೇಳ್ತಾರೆ, ರಕ್ಷಿತಾ ಮತ್ತು ಧ್ರುವಂತ್ ವಾಪಸ್ ಬರ್ತಾರಾ ಅಂತ ಅಂದ್ಬಿಟ್ಟು ಸ್ಪಂದನಂಗೆ ಮತ್ತು ಕಾವ್ಯಂಗೆ. ಆಗ ಸ್ಪಂದನ ಹೇಳ್ತಾಳೆ, ಏನಕ್ಕೆ ಹಾಗನ್ನಿಸ್ತಾ ಇದೆ ಧ್ರುವಂತ್ ನಿಮಗೆ, ಬರಬೇಕಾ ವಾಪಸ್ಸು ಅಂತ ಕೇಳ್ತಾಳೆ. ಅಂದರೆ ಕಾವ್ಯಂಗೆ ಮತ್ತು ಸ್ಪಂದನಂಗೆ ಇಬ್ರಿಗೂ ತುಂಬ ಭಯ ಇದೆ. ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ರೆ ಅವರೇನಾದರೂ ವಾಪಸ್ ಬಂದರೆ, ಅಂದರೆ ರಕ್ಷಿತಾ ವಾಪಸ್ ಬಂದರೆ ಏನಪ್ಪ ನಮ್ಮ ಗತಿ ಅನ್ನೋ ಥರ ಇಬ್ರಿಗೂ ಭಯ ಆಗಿಬಿಟ್ಟಿದೆ, ಕಾವ್ಯಂಗೆ ಮತ್ತು ಸ್ಪಂದನಂಗೆ. ಏಕೆಂದರೆ ಇವರಿಬ್ರಿಗಿನ್ನ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಒಂದು ಪ್ರಾಮಾಣಿಕತೆ ಆಗಿದ್ದಾಳೆ. ಅವಳು ಏನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳೇ ಬಿಡ್ತಾಳೆ ರಕ್ಷಿತಾ. ಒಬ್ಬರು ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡ್ತಾಳೆ. ಇವ್ರುಗಳು ಹಾಗೆಲ್ಲ ಒಂದು ಏನೋ ತೇಪೆ ಹಚ್ಕೊಂಡು ಬರ್ತಾರೆ ಅಂತಾರಲ್ವ, ಹಾಗೆ ಸ್ಪಂದನ ಮತ್ತು ಕಾವ್ಯ ಒಳೊಳಗಡೆ ಇಟ್ಕೊಂಡು ಅದನ್ನು ಸಾಧಿಸ್ತಾ ಬರ್ತಾರೆ. ಗಿಲ್ಲಿ ಮತ್ತು ರಕ್ಷಿತಾ ಹಾಗಲ್ಲ, ಹಳೆದನ್ನೆಲ್ಲ ಬಿಟ್ಬಿಡೋಣ ಅಂತ ಹೇಳಿ ಮುಂದೆ ಹೋಗ್ತಾನೆ ಇರ್ತಾರೆ. ಈ ಸರ್ತಿನೂ ಸಹ ಸ್ಪಂದನ ಮನೆಗೆ ಹೋಗೋದಕ್ಕೆ ಆಗೋದೇ ಇಲ್ಲ ನೋಡಿ. ಏಕೆಂದರೆ ವೋಟಿಂಗ್ ಲೈನ್ ಆನ್ ಆಗೇ ಇಲ್ಲ, ಅಂದರೆ ವೋಟಿಂಗ್ ಲೈನ್ ಓಪನ್ ಆಗೇ ಇಲ್ಲ. ಈ ಸರ್ತಿ ಸ್ಪಂದನ ಉಳ್ಕೊಳ್ತಾಳೆ ನೋಡಿ. ಅವಳು ಲಕ್ ನೋಡಿ ಹೇಗಿದೆ, ಅವಳು ನಾಮಿನೇಟ್ ಆಗಿರೋದ್ರಿಂದ ಒಂದು ವೋಟಿಂಗ್ ಲೈನೇ ಓಪನ್ ಆಗಿಲ್ಲ ಅನ್ನೋ ಥರ ತುಂಬ ಲಕ್ಕಿದೆ ಅವಳಿಗಂತೂ. ಅವಳು ಏನೇ ಆಡದೇ ಇದ್ದರೂ ಸಹ ಲಕ್ ಮೇಲಂತೂ ಹೋಗ್ತಾನೆ ಇದ್ದಾಳೆ. ಸ್ವಲ್ಪ ಅಭಿನೂ ಸಹ ಲಕ್ ಮೇಲೆ ಹೋಗಿದ್ದ, ಈಗ ಸ್ಪಂದನೂ ಸಹ ಲಕ್ ಮೇಲೆ ಹೋಗೋ ಥರ ಆಗ್ತಾ ಇದೆ. ಈ ಸರ್ತಿ ವೋಟಿಂಗ್ ಲೈನ್ ಓಪನ್ ಆಗದೆ ಇರೋದ್ರಿಂದ ರಜತ್ ಮತ್ತು ಚೈತ್ರ ಹೋಗಬಹುದು ಅಂತ ಮಾತುಕತೆ ನಡೀತಾ ಇದೆ. ಎಲ್ಲರೂ ಸಹ ಹಾಗೆ ಮಾತಾಡ್ಕೊಳ್ತಾ ಇದ್ದಾರೆ. ಏಕೆಂದರೆ ಸ್ವಲ್ಪ ದಿನಕ್ಕಷ್ಟೇ ಇವರಿಬ್ಬರನ್ನ ಕರೆಸಿರ್ತಾರೆ, ಈಗ ಕಳಿಸ್ತಾರೆ ಮನೆಗೆ ಅನ್ನೋ ಥರ ಮಾತುಕತೆ ಆಗ್ತಾ ಇದೆ. ಈ ವೀಕೆನೇ ರಕ್ಷಿತಾ ಮತ್ತು ಧ್ರುವಂತ್ ಇಬ್ಬರೂ ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗಂತೂ ನೋಡೋದಕ್ಕೆ ಸಖತ್ತಾಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಅಂದರೆ ನಾವುಗಳು ಆಡಿಯನ್ಸ್ ತುಂಬ ಎಂಜಾಯ್ ಮಾಡಿ ನೋಡ್ತಾ ಇರ್ತೀವಿ. ಏಕೆಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಧ್ರುವಂತ್ ಮತ್ತು ರಕ್ಷಿತಾ ಹೊರಟು ಹೋಗಿರ್ತಾರೆ ಮನೆಗೆ ಅಂತ. ಅಂದರೂ ಇವಾಗ ಡೌಟ್ಫುಲ್ಲಾಗಿ ಮಾತಾಡ್ತಾ ಇದ್ದರು. ಏಕೆಂದರೆ ಟಿ ಇವಾಗೇನು ಅವ್ರ ಮನೆಗೆ ಕಳಿಸೋ ಟೈಮ್ನಲ್ಲಿ ಟಿ ಹಾಕ್ತಾರೆ ಅಥವಾ ಜನರದ್ದು ಸೌಂಡು ಇವೇನೂ ಕೇಳೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ. ಅದರಿಂದ ಅವರಿಬ್ಬರು ಹೋಗಿಲ್ವೇನೋ, ಇಲ್ಲೇ ಪಕ್ಕದಲ್ಲಿ ಸೀಕ್ರೆಟ್ ರೂಮ್ ಇದೆ, ಅಲ್ಲಿ ಇಡಿಸಿರಬಹುದು ಅವ್ರುಗಳನ್ನೆಲ್ಲ, ಅವರಿಬ್ಬರನ್ನ ಅಲ್ಲೇ ಇಡಿಸಿರಬಹುದು ಅಂತ ಗಿಲ್ಲಿ ನೆನ್ನೆನೋ ಮೊನ್ನೆನೋ ಮಾತಾಡ್ಕೊಳ್ತಾ ಇರ್ತಾನೆ ಕಾವ್ಯನ ಜೊತೆ. ಈ ಸರ್ತಿ ರಾಶಿಕಾ ಕ್ಯಾಪ್ಟನ್ ಆಗಿದ್ಲಲ್ವಾ, ಹೇಗಿತ್ತು ಅವಳ ಕ್ಯಾಪ್ಟನ್ಶಿಪ್? ಚೆನ್ನಾಗಿತ್ತಾ ಅಥವಾ ಓಕೆನಾ? ನೀವೇ ಹೇಳಿ, ಓಕೆನಾ?
ನನಗನ್ಸುತ್ತೆ ಸ್ವಲ್ಪ ಸೂರಜ್ಗೆ ಫೇವರ್ ಆಗಲಿ ಅನ್ನೋ ಥರ ನಡ್ಕೊಳ್ತಾ ಇದ್ಲು ಅಂತ. ಸೂರಜ್ ಕ್ಯಾಪ್ಟನ್ ಆಗಬೇಕು ಅಂತ ಅವಳಿಗಿಷ್ಟ ಇದ್ದಿದ್ದರಿಂದ ಸೂರಜ್ಗೆ ಫೇವರ್ ಆಗಲಿ ಅಂತ ಹೇಳಿ ತುಂಬ ಟೈಮ್ ಗಿಲ್ಲಿ ಮತ್ತು ರಘುಗೆ ಪಾಸ್ ಕೊಟ್ಟು ಒಂದು 10 ಸೆಕೆಂಡ್ಸ್, ಅದು ಅಲ್ಲದೆ ರಜತ್ ತುಂಬ ಫಾಸ್ಟಾಗಿ ಎಣಿಸ್ತಾ ಇದ್ದಿದ್ದು ನಂಬರ್ಸ್ನ. ರಾಶಿಕಾ ಸ್ವಲ್ಪ ನಿಧಾನವಾಗಿ ನಂಬರ್ನ ಕೌಂಟ್ ಮಾಡ್ತಾ ಇದ್ಲು. ಅಂದರೆ ಸೂರಜ್ ಟೀಮ್ ಏನಿದೆ, ಕಾವ್ಯ ಮತ್ತು ಸೂರಜ್ ಇಬ್ಬರು ಬೇಗ ಹೋಗಲಿ, ಸೂರಜ್ ಗೆಲ್ಲಿ ಅನ್ನೋ ಥರ ಸ್ವಲ್ಪ ನಿಧಾನವಾಗಿ ಕೌಂಟ್ ಮಾಡ್ತಾ ಇದ್ಲು. ಅಂದ್ರೂ ಎಲ್ರಿಗೂ ಸಹ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು. ಆದರೆ ಈ ರಾಶಿಕನಂತವ್ರು ಬಿಡಬೇಕಲ್ವಾ ಗಿಲ್ಲಿನ ಕ್ಯಾಪ್ಟನ್ ಆಗೋದಕ್ಕೆ. ಏನು ಮಾಡೋಕ್ಕಾಗೋದಿಲ್ಲ. ಗಿಲ್ಲಿ ಕ್ಯಾಪ್ಟನ್ ಆಗದೇ ಇರಲಿ, ಕಳಪೆ ಆಗದೇ ಇರಲಿ, ಉತ್ತಮ ಆಗದೇ ಇರಲಿ, ಅಥವಾ ಟಾಸ್ಕ್ನೂ ಸಹ ಆಡದೇ ಇರಲಿ, ಎಲ್ಲರ ಮನಸ್ಸನ್ನು ಗಿಲ್ಲಿ ಗೆದ್ದಿದ್ದಾನೆ. ಅವನೇ ಈ ಒಂದು ಬಿಗ್ ಬಾಸ್ನ ವಿನ್ನರ್ ಅಂತ ಹೇಳಿ ಎಲ್ಲರೂ ನಂಬ್ಕೊಂಡಿದ್ದಾರೆ. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ದೊಡ್ಡ ವಯಸ್ಸಾದವ್ರಿಗೂ ಸಹ ಗಿಲ್ಲಿ ತುಂಬ ಇಷ್ಟ ಆಗ್ತಾನೆ. ಯಾವುದೇ ಸ್ಟೂಡೆಂಟ್ಸ್ನ ಕೇಳಿದ್ರು ಗಿಲ್ಲಿ ಅಂತಾರೆ. ಯಾವುದೇ ಒಂದು ಕೆಲಸಕ್ಕೆ ಹೋಗೋರನ್ನ ಕೇಳಿದ್ರು ಗಿಲ್ಲಿ ಅಂತಾರೆ. ಎಲ್ಲರನ್ನೂ ಸಹ ಕೇಳಿದ್ರು, ಆಂಟಿ, ಅಂಕಲ್, ಅಜ್ಜ, ಅಜ್ಜಿ, ಇವರು ಯಾರನ್ನೇ ಕೇಳಿದ್ರು ಸಹ, ಚಿಕ್ಕ ಮಕ್ಕಳನ್ನು ಸಹ ಕೇಳಿದ್ರು ಗಿಲ್ಲಿ ಇಷ್ಟ, ಗಿಲ್ಲಿ ಗೆಲ್ಲಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಇಲ್ಲಿ ಮನೇಲಿರೋರು ತುಂಬ ಜನ ಗಿಲ್ಲಿನ ಇಷ್ಟಪಡೋದಿಲ್ಲ. ಅದರಲ್ಲಿ ರಾಶಿಕಾನು ಒಬ್ಬಳಾಗಿದ್ದಾಳೆ. ಅದರಿಂದ ಈ ಸರ್ತಿ ಕ್ಯಾಪ್ಟನ್ ಆಗೋದಕ್ಕೆ ಗಿಲ್ಲಿಗೆ ಅವಕಾಶ ಅವಳು ಮಾಡಿಕೊಡ್ಲಿಲ್ಲ. ಗಿಲ್ಲಿಗೆ ಅವಕಾಶ ಮಾಡಿಕೊಡೋದೇನು ಬೇಡ, ಸರಿಯಾಗಿ ಎಲ್ಲರೂ ಆಡ್ತಾ ಹೋದರೆ ಅದು ಅವಕಾಶ ಅದೇ ಸಿಗುತ್ತೆ. ಆ್ಯಕ್ಚುಲಿ ಎಲ್ಲರೂ ಸರಿಯಾಗಿ ಆಡಬೇಕು, ಅದೇ ಇದರಲ್ಲಿ ಮುಖ್ಯ ಆಗುತ್ತೆ. ಈ ಥರ ಒಂದು ಮೋಸದಾಟ ಎಲ್ಲ ಆಡಿದ್ರೆ ಯಾರು ತಾನೇ ಕ್ಯಾಪ್ಟನ್ ಆಗ್ತಾರೆ ಹೇಳಿ? ಅಂದರೆ ಗಿಲ್ಲಿ ಅಂಥವರೆಲ್ಲ ಕ್ಯಾಪ್ಟನ್ ಆಗೋದಕ್ಕೆ ಇವ್ರು ಬಿಡಬೇಕಲ್ವಾ? ಬಿಡೋದೇ ಇಲ್ಲ. ಇವ್ರದ್ದು ಒಂದು ಸ್ವಲ್ಪ ಜನ ಫೇವ್ರೇಟ್ ಇರ್ತಾರಲ್ವ, ಅವರನ್ನೇ ಮುಂದೆ ತಳ್ತಾ ಬರ್ತಾ ಇರ್ತಾರೆ. ಕ್ಯಾಪ್ಟನ್ ಆದವರು ನೋಡಿ, ಈ ದಿನ ಲೈವ್ನಲ್ಲಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಅಲ್ಲ, ವಾಕ್ಮೆಟ್ದು ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಸ್ಟೆಪ್ ಇನ್ ಸ್ಟೆಪ್ ಔಟ್ ಅನ್ನೋ ಥರ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಹೊಸ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ಟಾಸ್ಕ್ನ ಆಡಬೇಕಾಗತ್ತೆ. ಅಂದರೆ ನಾವು ಕೆರೆ ದಡ ಎಲ್ಲ ಆಡ್ತಿದ್ವಲ್ವ, ಆ ಥರ. ರಘು ಅಲ್ಲಾಡಿದ್ದಕ್ಕೆ ಹೊರಗಡೆ ಕಳಿಸ್ತಾಳೆ ಕಾವ್ಯ. ಹಾಗೆ ಗಿಲ್ಲಿ ಅಲ್ಲಾಡಿದ್ದಕ್ಕೆ ಹೊರಗಡೆ ಕಳಿಸ್ತಾಳೆ. ಸ್ಪಂದನೂ ಸಹ ಅಲ್ಲಾಡ್ತಾಳೆ. ಅಂದರೆ ಅವಳು ಸ್ವಲ್ಪ ಮುಂದೆ ಬರ್ತಾಳೆ, ಹಿಂದೆ ಹೋಗ್ತಾಳೆ ಅನ್ನೋ ಥರ ಮಾಡ್ತಾಳೆ. ಅವಳನ್ನು ಹೊರಗಡೆ ಕಳಿಸೋದೇ ಇಲ್ಲ. ಅದೇ ನಾ ಹೇಳಿದ್ನಲ್ವ, ಕೆಲವ್ರು ಜನ ಫೇವ್ರೇಟ್ ಇರ್ತಾರೆ, ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆಯೇ ಧನುಷ್ ಸಹ ಅಲ್ಲಾಡ್ತಾನೆ. ಧನುಷ್ನ ಅಂದರೆ ಸ್ಪಂದನನಷ್ಟು ಅಲ್ಲಾಡೋದಿಲ್ಲ. ಧನುಷ್ ತುಂಬ ಕಡಿಮೆ ಅಲ್ಲಾಡ್ತಾನೆ. ಅಂದರೂ ಸಹ ಧನುಷ್ನ ಹೊರಗಡೆ ಕಳಿಸ್ಬಿಡ್ತಾಳೆ. ಆಮೇಲೆ ಎಲ್ಲ ಮುಗಿದ ಮೇಲೆ ಯಾರು ಗೆಲ್ತಾರೆ ಅಂತ ತೋರಿಸೋದಿಲ್ಲ ಲೈವ್ನಲ್ಲಿ. ಆದರೆ ಧನುಷ್ ಎಲ್ಲ ಮುಗಿದ ಮೇಲೆ ಬಂದು ಕೇಳ್ತಾನೆ, ಸ್ಪಂದನೂ ಸಹ ಅಲ್ಲಾಡಿದ್ಲಲ್ವ, ನೀನು ಯಾಕೆ ಅವಳನ್ನು ಕಳಿಸ್ಲಿಲ್ಲ ಅಂತ. ಆವಾಗ ಕಾವ್ಯ ಹೇಳ್ತಾಳೆ, ಅವಳು ಮೊದಲಿಂದನೂ ನಡುಕ್ತಾ ಇದ್ಲು ಕಣೋ, ಅದಕ್ಕೆ ಇದು ಅದೇ ಥರ ಏನೋ, ಮೊದಲಿಂದ ನಡುಕ್ತಾ ಇದ್ಲಲ್ವ, ಇದೂ ಸಹ ನಡುಕ್ತಾ ಇದ್ದಾಳೇನೋ ಅನ್ನೋ ಥರ ನಂಗೆ ಅನ್ನಿಸ್ತು. ಅಂದರೆ ಅವಳು ಅಲ್ಲಾಡಲಿಲ್ಲ, ನಡುಕ್ತಾ ಇದ್ಲು, ಅದಕ್ಕೆ ನನಗೆ ಅದು ಗೊತ್ತಾಗಲಿಲ್ಲ ಸರಿಯಾಗಿ ಅಂತ ಉತ್ತರ ಕೊಡ್ತಾಳೆ ಕಾವ್ಯ. ನೋಡಿ, ಎಲ್ಲ ಫೇವ್ರಿಸಮ್. ಯಾರೂ ಸಹ ನೆಟ್ಗಾಡೋದೇ ಇಲ್ಲ. ಇವ್ರುಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಧ್ರುವಂತ್ ಮತ್ತು ರಕ್ಷಿತಾ ತುಂಬ ಮೇಲಿದ್ದಾರೆ ಅಂತ ಅಂದ್ಕೊಳ್ಬೇಕಾಗತ್ತೆ. ಹಾಗೆ ಗಿಲ್ಲಿ ಮತ್ತು ರಘು ಇವರು ಸಹ ತಕ್ಕ ಮಟ್ಟಿಗೆ ಒಂದು ನ್ಯಾಯಬದ್ಧವಾಗಿ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಧನುಷ್ ಕೇಳಲೇಬೇಡಿ. ಏಕೆಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕದಲ್ಲಿ ನೀವು ನಿಲ್ಲಿಸ್ತೀರಾ ಅಂತ ಹೇಳಿದಾಗ ಕಾವ್ಯನ ಮೊದಲು ಒಂದು ಬಿಗ್ ಬಾಸ್ ಹೇಳ್ತಾರಲ್ವ ಸ್ವಲ್ಪ ದಿನದ ಮುಂಚೆ, ಆವಾಗ ಕಾವ್ಯನ ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಿರ್ತಾನೆ ಧನುಷ್. ಇದು ಸಹ ಫೇವರಿಸಮೇ ಅಲ್ವಾ? ಹಾಗೆ ಯಾರೂ ಸಹ ನ್ಯಾಯಯುತವಾಗಿ ಆಡ್ತಾನೇ ಇಲ್ಲ. ಎಲ್ಲರೂ ಸಹ ಅವ್ರವ್ರ ಫೇವ್ರೇಟ್ಗಳನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಹೊರತು ನ್ಯಾಯ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲವೇ ಇಲ್ಲ. ಏಕೆಂದರೆ ಈಗ ಟಾಸ್ಕ್ಗಳಲ್ಲೂ ಸಹ ಅನ್ಯಾಯವಾಗೇ ಆಡಿರ್ತಾರೆ. ಆದರೆ ಅದು ಉಸ್ತುವಾರಿಗಳು ಏನು ಹೇಳ್ತಾರೆ, ಯಾವ ಡಿಸಿಷನ್ ಕೊಡ್ತಾರೆ, ಅದರ ಮೇಲೆ ವಿನ್ನರ್ ಯಾರು ಅನ್ನೋದು ನಿಂತಿರುತ್ತೆ. ಈಗ ಯಾರಾದರೂ
ಉಸ್ತುವಾರಿಗಳು ಮೋಸ ಮಾಡಿ ಆಡಿರೋರ್ನೂ ಸಹ ಇವರೇ ವಿನ್ನರ್ ಆಗಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ಗೆ ಹೇಳಿದ್ರೆ ಬಿಗ್ ಬಾಸ್ ಅವ್ರನ್ನೇ ಅನೌನ್ಸ್ ಮಾಡಿಬಿಡ್ತಾರೆ, ಇಂಥ ಟೀಮ್ ವಿನ್ನರ್ ಆಗಿದೆ ಅಂತ. ಅವರು ಮೋಸನೇ ಆಡ್ಕೊಂಡು ಬಂದಿರ್ತಾರೆ. ಉಸ್ತುವಾರಿಗಳು ಹೇಳಾದ್ಮೇಲೆ ಮುಗೀತು. ಬಿಗ್ ಬಾಸ್ ಸಹ ಅದನ್ನೇ ಒಪ್ಕೊಂಡು ಈ ಟೀಮ್ ವಿನ್ ಆಗಿದೆ ಅಂತ ಹೇಳಿಬಿಡ್ತಾರೆ. ಎಲ್ಲಿದೆ ನ್ಯಾಯ ಬಿಗ್ ಬಾಸ್ ಮನೆಯಲ್ಲಿ ಅಲ್ವಾ? ಎಲ್ಲರೂ ಸಹ ಮೋಸದಿಂದಲೇ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈ ದಿನ ಲೈವ್ನಲ್ಲಿ ಕಾವ್ಯ ಮತ್ತು ಸ್ಪಂದನನ ಬಗ್ಗೆ ರಾಶಿಕಾ, ಅಶ್ವಿನಿ ಇವರಿಬ್ಬರು ತುಂಬ ಮಾತಾಡ್ತಾ ಇದ್ರು. ಅಂದರೆ ಅವರೇನು ಗೇಮ್ ಆಡೋದಿಲ್ಲ, ನಾನೇ ಉತ್ತಮ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ. ಮತ್ತು ಅವ್ರನ್ನ ಕಂಡ್ರೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅವ್ರ ವಿಷಯವಾಗಿ ನೀನು ನನ್ನ ಬಗ್ಗೆ ಅನಿಸಿಕೆ ತೊಗೊಳ್ಬೇಕು ಅಂದರೆ ನನ್ನದು ಝೀರೋ, ನನ್ನ ಅನಿಸಿಕೆನೇ ಇಲ್ಲ, ಅವ್ರ ಮೇಲೆ ಒಪಿನಿಯನ್ನೇ ಇಲ್ಲ. ಇದ್ರೂ ಸಹ ಒಂದು ಲೋ ಲೆವೆಲಲ್ಲಿ ಇರುತ್ತೆ ಒಪಿನಿಯನ್ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಅಂದರೆ ಯಾವುದೇ ಟಾಸ್ಕ್ ಆಡೋದಿಲ್ಲ, ಆದರೆ ಮನೆ ತುಂಬ ಓಡಾಡಿಕೊಂಡು ಎಲ್ಲರ ಹತ್ರನೂ ಒಂದು ಚೆನ್ನಾಗಿ ನಡ್ಕೊಂಡ್ಬಿಡ್ತಾರಲ್ವ, ಆವಾಗ ಅವರು ಉಳಿಸ್ಕೊಳ್ತಾ ಹೋಗ್ತಾರೆ. ಮನೇಲಿರೋ ಮೆಂಬರ್ಸ್ಗಳೇ ಅವರನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಂದರೆ ನಾಮಿನೇಟ್ ಮಾಡೋದಿಲ್ಲ ಅಥವಾ ಕಳಪೆ ಕೊಡೋದಿಲ್ಲ. ಹೀಗೆ ಎಲ್ಲದರಲ್ಲೂ ಸಹ ಕಾವ್ಯ ಮತ್ತು ಸ್ಪಂದನ ಬಚಾವ್ ಆಗ್ತಾ ಬರ್ತಾ ಇದ್ದಾರೆ. ಇವ್ರಿಗೇನಾದರೂ ನಾಮಿನೇಟ್ ಮಾಡಬೇಕು ಅಂದರೆ ಅಶ್ವಿನಿ ಮತ್ತು ರಾಶಿಕಾ, ಸೂರಜ್ ಈ ಥರದವ್ರು ಅಷ್ಟೇ ನಾಮಿನೇಟ್ ಮಾಡಬೇಕಾಗಿದೆ. ಈಗ ಗಿಲ್ಲಿ ಮಾಡೋದಿಲ್ಲ, ಹಾಗೆ ಧನುಷ್ ಮಾಡೋದಿಲ್ಲ, ಮಾಳುನೂ ಸಹ ಅಷ್ಟಾಗಿ ಮಾಡೋದಿಲ್ಲ. ಹೀಗೆ ತಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಥರ ರಾಶಿಕಾ ಮತ್ತು ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಟೈಮ್ ಬಿಟ್ಟು ನೋಡಾದ್ಮೇಲೆ ಅದೇ ಟಾಪಿಕ್ ಸೂರಜ್ ಜೊತೆ ಅಶ್ವಿನಿ ಮಾತಾಡ್ತಾ ಇರ್ತಾಳೆ. ಅಂದರೆ ಎಲ್ಲರಿಗೂ ತಲೆ ತುಂಬಬೇಕಲ್ವ. ಆ್ಯಕ್ಚುಲಿ ಅವ್ರು ಮಾತಾಡ್ತಾ ಇರೋದು ನಿಜ, ಹೌದು. ಕಾವ್ಯನ ಬಗ್ಗೆ ಮತ್ತು ಸ್ಪಂದನನ ಬಗ್ಗೆ ಮಾತಾಡ್ತಾ ಇರೋದನ್ನು ನಾನು ಒಪ್ಕೊಳ್ತೀನಿ. ಅವರೇನೂ ಆಡ್ದೇ ಬಂದಿದ್ದಾರೆ. ಕಾವ್ಯ ಸ್ವಲ್ಪ ಪರವಾಗಿಲ್ಲ, ಸ್ಪಂದನ ಮಾತ್ರ ಲಕ್ ಮೇಲೆ ಮುಂದೆ ಹೋಗ್ತಾ ಇದ್ದಾಳೆ. ಇದಂತೂ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಅದನ್ನೇ ಅಶ್ವಿನಿ ಮತ್ತು ರಾಶಿಕಾ, ಸೂರಜ್ ಎಲ್ಲರೂ ಸಹ ಮಾತಾಡ್ಕೊಳ್ತಾ ಇದ್ರು. ಮುಂದೆ ಏನೇನಾಗುತ್ತೆ, ರಕ್ಷಿತಾ ಮತ್ತು ಧ್ರುವಂತ್ ಮನೆಗೆ ಬಂದ ಮೇಲೆ ಏನೇನು ನಡೆಯುತ್ತೆ ಇದೆಲ್ಲವನ್ನು ನೋಡೋದಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ಅಲ್ವಾ. ನಾಳೆ ನೋಡಬೇಕು, ನಾಳೆ ಸ್ಯಾಟರ್ಡೇ ಅಲ್ವಾ. ಹೇಗಿರುತ್ತೆ ಕಿಚ್ಚನ ಪಂಚಾಯಿತಿ, ಬಿಗ್ ಬಾಸ್ ಸೀಕ್ರೆಟ್ ರೂಮಿಂದ ಧ್ರುವಂತ್ ಮತ್ತು ರಕ್ಷಿತಾ ನಾಳೆನೇ ಹೊರಗಡೆಗೆ ಬರ್ತಾರಾ ಅಥವಾ ಇನ್ನು ಸ್ವಲ್ಪ ದಿನ ಇರಿಸ್ಕೊಳ್ತಾರಾ ಏನು ಎತ್ತ ಅಂತ ನೋಡೋದಕ್ಕಂತೂ ನಾನು ಕ್ಯೂರಿಯಸ್ ಆಗಿದ್ದೀನಿ. ನೀವೆಲ್ಲರೂ ಹೇಗೆ ಕ್ಯೂರಿಯಸ್ ಆಗಿದ್ದೀರಾ ಅಥವಾ ಇಲ್ವಾ? ನಾಳೆ ನೋಡೋಣ, ಓಕೆನಾ? ಥ್ಯಾಂಕ್ ಯು. ಈಗ ಲೈವ್ ನೋಡ್ತಾ ಇದ್ದೆ, ತಕ್ಷಣ ಹಳೆ ಕಿಚ್ಚನ ಪಂಚಾಯಿತಿ ಬಂದುಬಿಡ್ತು. ಆ ಲೈವ್ ಎಪಿಸೋಡ್ಸ್ ಹಾಕ್ತಾ ಇಲ್ಲ, ಏಕೆಂದರೆ ನೆನ್ನೆ ನೈಟೇ ಕಿಚ್ಚನ ಪಂಚಾಯಿತಿ ನಡೆದ್ಬಿಟ್ಟಿದೆ. ಇವತ್ತು ನಡಿಬೇಕಿದ್ದು ನೆನ್ನೆ ನೈಟೇ ನಡೆದಿದೆ. ಅದನ್ನು ನಮಗೆ ನಾಳೆ ತೋರಿಸ್ತಾರೆ. ನಾಳೆ ಸ್ಯಾಟರ್ಡೇ ಅಲ್ವಾ, ಅದರಿಂದ ನಾಳೆ ತೋರಿಸ್ತಾರೆ. ಇದನ್ನು ಹೇಳಬೇಕಂತ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.